ಸಾಯಂಕಾಲ 6:30ರಿಂದ 7:30 ಗಂಟೆ ಮಧ್ಯದಲ್ಲಿ 3 ಜನ ಆರೋಪಿತರು ಬಂದು ಸುಮಾರು 20 kg ಚಿನ್ನಾಭರಣ ಮತ್ತೆ 1,04,00,000 ಹಣವನ್ನು ತೆಗೆದುಕೊಂಡು ಹೋಗಿದ್ರು. ಆ ಪ್ರಕರಣದಲ್ಲಿ ಈಗಾಗಲೇ ಉರ್ಜಂತಿಯಲ್ಲಿ ಏನೋ ವೆಹಿಕಲ್ ಅಪಘಾತ ಆಗಿ ಸಿಕ್ಕಾಕೊಂಡು ಬೀಳುತ್ತೆ. ಆ ವೆಹಿಕಲ್ ನಿಂತರ ನಾವು ಸುಮಾರು 888 ಗ್ರಾಮ್ ಚಿನ್ನ ಮತ್ತೆ 1,01,60 ನಗದು ಹಣವನ್ನು ವಶಪಡಿಸಿಕೊಂಡಿದ್ವಿ. ಆ ಉರ್ಜಂತಿ ವಿಲೇಜ್ ಅನ್ನು ಸುಮಾರು 2 ದಿನಗಳ ಕಾಲ ನಾವು ರಾತ್ರಿ ಇಂತಾನೆ ಹಿಡ್ಕೊಂಡು ಕಾರ್ಡಿಂಗು ಸರ್ಚ್ ಆಪರೇಷನ್ಸ್ಗಳನ್ನ ಕೈಗೊಂಡಾಗ ನಮಗೆ 2 ದಿನದಲ್ಲಿ ಅಂದರೆ ಒಂದು 2 days ಆದಮೇಲೆ ಒಂದು ಪಾಲ್ಗಂತ ಮನೆಯಲ್ಲಿ ಒಂದು ಬ್ಯಾಗ್ ಸಿಗುತ್ತೆ. ಆ ಬ್ಯಾಗಲ್ಲಿ ಮೋಸ್ಟ್ ಪ್ರಾಬಬ್ಲಿ ಆರೋಪಿ ತಪ್ಪಿಸ್ಕೊಂಡು ಉರ್ಜಂತಿ ಊರಿಂತ್ರ ಅದನ್ನು ತಗೊಂಡು ಕ್ಯಾರಿ ಮಾಡ್ಕೊಂಡು ಹೋಗಕ್ಕೆ ಆಗದೇ ಇರೋ ಕಾರಣಕ್ಕೋಸ್ಕರ ಅದನ್ನು ಪಾಲ್ಬಿದ್ ಮನೆ ಮೇಲೇನೆ ಬಿಟ್ಟು ಹೋಗಿದ್ದಾರೆ ಅನ್ನೋದು ನಮ್ಮ ತನಿಖೆ ಹತ್ರ ಕಂಡು ಬರ್ತಾ ಇದೆ. ಅಲ್ಲಿ ಸಿಕ್ಕಿರುವಂಥ ಬ್ಯಾಗಲ್ಲಿ 6.54 kg ಚಿನ್ನಾಭರಣ ಮತ್ತೆ 41,03,000 ನಗದುವನ್ನು ಅಲ್ಲಿ ಸಿಗುತ್ತೆ. ತದನಂತರ ಊರಿನಲ್ಲಿದ್ದಂಥ ಜನ ಆ ಕಾರಣ ಬಿಟ್ಟು ಏನು ಆರೋಪಿ ಹೋಗಿರ್ತಾನೆ, ಆ ಊರಲ್ಲಿದ್ದಂಥ ಜನ ಒಂದು ಗೊಬ್ಬರ ಚೀಲದಲ್ಲಿ ತುಂಬಿದಂಥ ಏನು ಚಿನ್ನ ಮತ್ತೆ ದುಡ್ಡು ಇತ್ತು, ಅದು ಜನ ತಗೊಂಡಿದ್ರು. ಅವಲ್ಲ ಅವರು ಹೋಗಿ ನಾವು ಇದು ಬ್ಯಾಂಕ್ ನಿಂತ ಈ ರೀತಿ ಕಳ್ಳತನ ಆಗಿ ಬಂದಿರೋದು, ಇದು ದರೋಡೆ ಆಗಿ ಬಂದಿರೋದು, ಆ ಹಿನ್ನೆಲೆಯಲ್ಲಿ ಅದನ್ನ ಯಾರ್ಯಾರು ತಗೊಂಡಿದಾರ ಮರಳಿಸಿ ಅಂತೇಳಿ ಅವ್ರನ್ನ ನಾವು ಮೀಟಿಂಗ್ ಮಾಡಿ ಹೇಳಿದಾಗ ನಮಗೆ 15 ಜನರಿಂದ 1.587 kg ಗೋಲ್ಡ್ ಮತ್ತೆ 44,25,060 ರೂಪಾಯಿ ಹಣವನ್ನು ವಾಪಸ್ ಕೊಟ್ಟಿರ್ತಾರೆ.